ತಾಯಿ, ಹಿರೇಮಗಳ ಮನೆಗೆ ಹೋಗಿ ಸಾಕು ಮಗಳನ್ನ ಕರ್ಕೊಂಬಂದಿದ್ದು ನೀನು. ಈ ಸಂಬಂಧವಾಗಿ ನಿನ್ನ ಸಾಕು ಮಗಳ ಮೇಲೆ ಬಂದಿರೋ ಅಪವಾದದ ಸತ್ಯ ಅಸತ್ಯಗಳ ಬಗ್ಗೆ ಸ್ಪಷ್ಟನೆ ನೀಡೋ ಅವಕಾಶ ನಿನಗಿದೆ. ತಾವು ಮೌನವಾಗಿರೋದು ನೋಡಿದ್ರೆ ಹೇಳೋದಕ್ಕೇನು ಬಾಕಿ ಇಲ್ಲ ಅಂತ ಕಾಣುತ್ತೆ. ಶಾಸ್ತ್ರಿಗಳು ರಾಧಿಕಾಗೆ ಶಿಕ್ಷೆ ವಿಧಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಶ್ರೀಗಳ ಹತ್ರ. ತಡೀರಿ, ನಾನು ಹೇಳ್ತೀನಿ. ನಾವು ಅವಳನ್ನ ಸಾಕಿ ಬೆಳೆಸಿದ್ವೇನೋ ನಿಜ, ಆದ್ರೆ ಅವಳು ನನ್ನ ಮಗನ ರಕ್ತ ಹಂಚ್ಕೊಂಡು ಹುಟ್ಟಿದವಳಲ್ಲ. ಅವಳು ಮಾಡಿರೋ ತಪ್ಪಿಗೆ ನನ್ನ ಮಗನಿಗೆ ಶಿಕ್ಷೆ ಕೊಡೋದು ನ್ಯಾಯನಾ? ಸ್ವಾಮೀಜಿ, ನೀವೇ ಹೇಳಿ. ಅಮ್ಮ, ಯಾತಕ್ಕೇನೇನು ಮಾತಾಡ್ತಾ ಇದ್ದೀರಿ? ರಾಧಿಕಾ ನಾನು ಸಾಕಿರೋ ಮಗು. ಪೂರ್ಣ, ನಾನು ಮಾತಾಡೋದಕ್ಕೆ ಅವಕಾಶ ಕೊಡು. ತಾವು ಅಪ್ಪಣೆ ಕೊಡಿಸಿದ್ರೆ ಈ ಕ್ಷಣನೇ ಆ ಹುಡುಗಿನ ನಮ್ಮ ಮನೆಯಿಂದ ಹೊರಗೆ ಹಾಕ್ತೀವಿ. ದಯವಿಟ್ಟು ನನ್ನ ಮಗನಿಗೆ ಮಾತ್ರ ಯಾವ ಶಿಕ್ಷೆನೂ ಕೊಡಬೇಡಿ. ರಾಧಿಕಾನ ಬರೀ ಮನೆಯಿಂದ ಹೊರಗಡೆ ಹಾಕಿದ್ರೆ ಪ್ರಯೋಜನ ಇಲ್ಲ, ಆಕೆನ ಊರಿಂದನೇ ಹೊರಗಡೆ ಹಾಕ್ಬೇಕು. ಹೆಣ್ಣುಮಗಳು ಒಬ್ಬಳಿಗೆ ಬಹಿಷ್ಕಾರ ಹಾಕೋದು ಅಮಾನವೀಯ. ಆದ್ರಿಂದ ನಾವು ಇಡೀ ಕುಟುಂಬಕ್ಕೆ ಊರಿಂದ ಬಹಿಷ್ಕಾರ ಆಗ್ತಾ ಇದ್ದೇವೆ. ಇದು ನಮ್ಮ ನಿರ್ಣಯ. ಸ್ವಾಮೀಜಿ, ಸ್ವಲ್ಪ ನಿಲ್ಲಿಸಿ. ನಮಸ್ಕಾರ. ದೀರ್ಘಾಯುಷ್ಮಾನ್ ಭವ. ನಿಮ್ಮ ಆರೋಪ ಬಂದು ರಾಧಿಕಾ ನಮ್ಮ ಮನೆಯಿಂದ ಹೊರಗೆ ಹಾಕಿದ್ದಾರೆ ಅಂತ. ರಾಧಿಕನ್ ಮೇಲೆ ಮಾಡಿರೋ ಆರೋಪದಲ್ಲಿ ಯಾವುದೇ ಸತ್ಯ ಇಲ್ಲ, ಅದೊಂದು ವದಂತಿ ಅಷ್ಟೇ. ಶಾಸ್ತ್ರಿಗಳು ಮತ್ತು ರಾಧಿಕಾ ಎಷ್ಟು ನಿಷ್ಠಾವಂತರು ಅಂತ ಈ ವದಂತಿಯಿಂದ ಸಾಬೀತು ಮಾಡೋಕ್ಕಾಗಲ್ಲ. ನಮ್ಮನೇಲಿ ರಾಧಿಕನ್ ಬಗ್ಗೆ ತುಂಬಾ ಗೌರವ ಇದೆ. ಅವಳು ನಮ್ಮನೆ ಸದಸ್ಯೆ ಕೂಡ. ಅವಳಿಗೆ ಅವಮಾನ ಆದ್ರೆ ನಮ್ಮೆಲ್ಲರಿಗೂ ಅವಮಾನ ಆದ ಹಾಗೆ. ಸ್ವಾಮೀಜಿಯವರಿಗೆ ನಮಸ್ಕಾರ. ಧರ್ಮಾಧಿಕಾರಿಗಳು ನಮಸ್ಕಾರ. ಈಗಿರೋ ಪರಿಸ್ಥಿತಿಲಿ ಯಾರೊಬ್ಬರು ಹೇಳಿಕೆ ತಗೊಂಡು ತೀರ್ಮಾನ ಕೊಡೋದು ತುಂಬಾ ಕಷ್ಟ. ಯಾಕೆಂದ್ರೆ ವಿಷಯ ಅಷ್ಟೊಂದು ಸೂಕ್ಷ್ಮವಾಗಿದೆ. ಅದಕ್ಕೋಸ್ಕರ ಸ್ವಾಮೀಜಿಯವ್ರ ಜೊತೆ ಕೂಲಂಕಷವಾಗಿ ಚರ್ಚೆ ಮಾಡಿ ಆಮೇಲೆ ನಾವು ಒಂದು ನಿರ್ಧಾರ ತಗೊಳ್ತೀವಿ. ಅದು ಅರ್ಧ ಗಂಟೆ ಆದ ಬಳಿಕ. ಅಳಿಯಂದ್ರೆ, ಇವತ್ತು ನಿಮ್ಮಿಂದಾಗಿ ನನ್ನ ಮಾನ ಉಳಿಯಿತು. ಹಾಗೆ ಕೇಳ್ತೀರಾ? ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಇವತ್ತು ನೀವು ಬರದೇ ಇದ್ದಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು ಏನೋ. ಅದ್ರಲ್ಲಿ ಭಯ ಪಡೋದೇನಿದೆ? ನಿಮ್ಮ ಮನಸ್ಸು ಶುದ್ಧವಾಗಿದೆ, ನೋಡೋಣ ಏನಾಗುತ್ತೆ. ವಿಚಾರಣೆ ಮುಗಿದು ಸ್ವಾಮೀಜಿಗಳ ಜೊತೆ ಜಿಜ್ಞಾಸೆ ನಡೆಸಿ ನಾವು ಪಂಚರು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಧರ್ಮಾಧಿಕಾರಿಗಳ ಅಪ್ಪಣೆ ಕೊಟ್ರೆ ತೀರ್ಪು ಏನು ಅಂತ ಹೇಳ್ತೀವಿ. ಶಾಸ್ತ್ರಗಳ ಮೇಲೆ ಹಾಗೂ ಅವರ ಸಾಕು ಮಗಳ ಮೇಲೆ ಮಾಡಿರೋ ದೋಷಾರೋಪಣೆಗಳನ್ನೆಲ್ಲ ಹಿಂದಕ್ಕೆ ಪಡೆದಿದ್ದೀವಿ. ಸ್ವತಃ ಧರ್ಮಾಧಿಕಾರಿಗಳೇ ನುಡಿದ ಸಾಕ್ಷಿಯ ಮೇರೆಗೆ ರಾಧಿಕಾಳ ಪವಿತ್ರತೆಯ ಬಗ್ಗೆ ನಮಗೆ ಯಾವ ಸಂಶಯನೂ ಇಲ್ಲ. ಆದ್ರಿಂದ ಶಾಸ್ತ್ರಿಗಳು ಇನ್ನು ಮುಂದೆ ದೇವಸ್ಥಾನದ ಪೂಜೆಯನ್ನ ಮುಂದುವರಿಸಿಕೊಂಡು ಹೋಗ್ಬೋದು. ಇಲ್ಲಿಗೆ ಪಂಚಾಯಿತಿಯನ್ನ ಸಮಾಪ್ತಿಗೊಳಿಸ್ತಾರೆ. ನಿನ್ನಿಂದ ತುಂಬಾ ಉಪಕಾರ ಆಯ್ತಪ್ಪ. ಅದರಲ್ಲಿ ಉಪಕಾರ ಏನು ಬಂತು ಅಜ್ಜಿ? ಮಾವನವ್ರಿಗೆ ಏನು ನ್ಯಾಯ ಸಿಗ್ಬೇಕಿತ್ತೋ ಅದು ಸಿಕ್ತು. ಜೊತೆಗೆ ರಾಧಿಕಾಗ ಅನ್ಯಾಯ ಆಯ್ತು ಅನ್ನೋದು ಗೊತ್ತಾಯ್ತು. ಈ ವಿಷಯನ ನನಗೆ ಹೇಳಿದಿರ ನೀನು ಮುಚ್ಚಿಟ್ಟು ವಿಶ್ವಾಸ ದ್ರೋಹ ಮಾಡ್ತೀನಿ. ಇಲ್ಲಿ ಯಾಕೆ ಮಾತು? ಮನೆಗೆ ಹೋಗೋಣ. ಏನಾಯ್ತು ಅಂತ ನಾನು ಹೇಳ್ತೀನಿ.